ಈಗ ಅರೌಂಡ್ -8°C ಐತಿ. ಇದು ನಾರ್ಮಲ್ ಗ್ಲೌಸು, ಇದು ವಾಟರ್ ಪ್ರೂಫ್ ಗ್ಲೌಸು. ಈ ಗ್ಲೌಸ್ ಅಲ್ಲೇ ಐಸ್ ಹಿಡಿಬಾರ್ದು. ಬಟರು यम्मी यम्मी बटरू. इसमें क्या क्या डालते हैं आप? इसमें टमाटर, लहसुन, धनिया, नमक सबको साथ में डाल के फिर ग्राइंड करते हैं, फिर थोड़ा टेस्ट अच्छा. यम्मी ಬಟರು. ಶರಣ್ರೆ ಸರ್ವರಿಗೂ ಶರಣಾರ್ಥಿ. ನಾವಿವತ್ತದೀವಿ ಕಾಜಾ ಅಂತ ಒಂದು ವಿಲೇಜಿಗೆ ಬಂದೀವಿ. ಈಗ ಅರೌಂಡ್ -8°C ಐತಿ. ಹಿಂದೆ ನೋಡ್ರಿ ಹಿಮಾಲಯ ಕಾಣಿಸ್ತೈತಿ. ಅಲ್ಲೇ ಸ್ಪಿಟಿ ನದಿ ಹರಿಯಾಕತೈತಿ. ಅದು ಕಂಪ್ಲೀಟ್ ಫ್ರೀಸ್ ಆಗೈತಿ. ಸ್ವಲ್ಪ ನೀರು ಹರ್ಕೊಂಡು ಹೊಂಟೈತಿ. ಈಗ ಕಾಜಾ ಅನ್ನೋ ವಿಲೇಜಿಗೆ ಬಂದೀವಿ. ನಿನ್ನೆ ನೈಟ್ ಬಂದು ನಾವಿಲ್ಲಿ ಒಂದು ಹೋಮ್ ಸ್ಟೇ ಒಳಗಡೆ ಸ್ಟೇ ಮಾಡ್ಕೊಂಡಿದ್ವಿ. ಇವತ್ತಿನ ಪ್ರಯಾಣ ತಿಂಡಿ ಎಲ್ಲ ನೋಡ್ಕೊಂಡು ಮುಂದುವರ್ಸೋಣ. ವಿಂಟರ್ ಸೀಸನ್ ಒಳಗೆ ನಮ್ಮ ಹಿಮಾಲಯ ಟ್ರಿಪ್ ಮತ್ತು ಹೋಮ್ ಸ್ಟೇಗಳು ಹೆಂಗಿರ್ತಾವ ಅಂದ್ರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇದು ಡೈನಿಂಗ್ ಹಾಲ್ ರೀ. ಇದು ಹೀಟರ್. ಹೀಟ್ ಹಾಕಿಸ್ಕೊಂಡ ಚಳಿ ಕಾಯಿಸ್ಕೋತ ಕೂತಿರ್ತೀವಿ. ಹೊರಗೆ -°C ಇರ್ತೈತ್ರಿ ಉಷ್ಣಾಂಶ. ಒಳಗೆ ಬೆಚ್ಚಗಾಗಕ್ಕೆ ಏನೇನು ಮಾಡ್ಬೇಕು ಎಲ್ಲ ಮಾಡ್ಕೊಂಡಿರ್ತೀವಿ. ಈಗ ನಾವು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದ್ವಲ್ಲ, बटरू मारते इधर. इसमें आटा में क्या क्या रहते हैं? आटा में बेकिंग सोडा. हाँ. रात को गूंद के रखना पड़ता है इसको. क्या क्या आटा क्या क्या रहते हैं? आटा, नमक, बेकिंग सोडा को हम लोग रात को गूंद के रखते हैं. थोड़ा नॉर्मल पानी लगा के फिर इसको ढक के रखते हैं. फिर सुबह तक थोड़ा इसमें पूरा रात में क्या? एक नाइट इसको रखते हैं. फिर सुबह ऐसे बना के थोड़ा तेल लगा के देंगे तो थोड़ा फूल जाता है. फिर थोड़ा नरम करके टेस्टी होता है. बटरू यम्मी यम्मी बटरू. अच्छा वहाँ ಸಿಸ್ಟ. ಸೊ ತವೆ ಮೇಲೆ ಹಾಕ್ಬಿಟ್ಟು ಬಿಸಿ ಬಿಸಿ ತವೆ ಮೇಲೆ किसके साथ खाते हैं? बटर, चटनी, अचार. वो चटनी था ना? वो चटनी कहाँ है? वो चटनी वो दिखाओ. चटनी ये. हाँ. इसमें क्या क्या डालते हैं आप? इसमें टमाटर, लहसुन, धनिया, नमक सबको साथ में डाल के फिर ग्राइंड करते हैं, फिर थोड़ा टेस्ट अच्छा आता है. ನೋಡ್ರಿ ಬಟೂರ್ ಯಮ್ಮಿ ಯಮ್ಮಿ ಬಟೂರು. हाँ जी. ಬಟರು ಹಿಮಾಲಯನ್ ಕಾಜಾ ವೆರಿ ಸ್ಪೆಷಲಿಸ್ಟ್ ಲೋಕಲ್ ಡಿಶ್ ಬಟರು. ಸಖತ್ತಾಗೈತಿ. ಇದನ್ನ ತಿನ್ನೋಣ, ಆಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು. ಕಾಜಾದ ಹೋಮ್ ಸ್ಟೇದಾಗ ಇವತ್ತು ಬ್ರೇಕ್ಫಾಸ್ಟ್ ನಮ್ಗೆ ಏನು ಕೊಟ್ಟಾರ ಸರ್? ಬಟೂರು ಅಂತ. ಇದನ್ನ ಫೋಕಸ್ ಮಾಡಬೇಡ ಆಯ್ತಾ. ಈ ಬಟೂರನ್ನ ಬೆಣ್ಣೆ ಮತ್ತೆ ಉಪ್ಪಿನಕಾಯಿ ಜೊತೆ ತಿನ್ಬೇಕು. ಸರ್ವ್ ಮಾಡ್ತಾ ಇದ್ದಾರೆ ಬಟೂರನ್ನು ಎಲ್ಲರಿಗೂ. ಈ ಬಟೂರನ್ನು ತಿನ್ನಕ ಇದು ನೋಡ್ರಿ, ಬಟರ್ ಅಂದ್ರೆ ಬೆಣ್ಣೆ, ಇದು ಉಪ್ಪಿನಕಾಯಿ, ಟೊಮೆಟೊ ಚಟ್ನಿನ ಇದು. ಇದನ್ನ ಹಿಂಗೆ ಮುರಿದು ಬೆಣ್ಣೆಲಿ ಹಿಂಗ. ಹಾ ಥ್ಯಾಂಕ್ ಯು. ಹಚ್ಕೊಂಡು ಹಿಂಗೆ ತಿಂತಾ ಇದ್ರೆ ಸಾಕಾಗಿದೆ. ಸೂಪರ್. ಇದನ್ನ ತಿಂದ್ಬಿಟ್ಟು ಆಮೇಲೆ ಮಿಕ್ಕಿದ್ ಮಾತಾಡ. ಸಕಲ ಸಿದ್ಧತೆಗಳು ರೆಡಿ ಆಗ್ತಾ ಇದೆ.
ಬರುತ್ತೆ ಬರುತ್ತೆ ತಡಿ. ಬಂತು ನೋಡಿ, ಇದು ಬಟರು, ಇದು ಬಟರು, ಅದ್ರ ಮೇಲೆ ಬಟರು ಅಂದ್ರೆ ಬೆಣ್ಣೆಗೆ ಚಟ್ನಿ ಹಾಕೊಳ್ಳಿ. ನಮ್ಗೆ ಹಂಗೆ ಇಷ್ಟ, ಬಟರು ರೋಟಿನೂ ಇಷ್ಟ. ಖಾರ ಆಗ್ಬರಲ್ಲ ನಂಗೆ, ಸಾಕತ್ತಾಗಿರುತ್ತೆ. ನನಗೆ ಹೆಂಗ್ ನೆನಪಿದೆ ಅಂದ್ರೆ ಅಕ್ಕಿ ರೊಟ್ಟಿನ ಗೊಡ್ಗಾರ ನೆನಪಾಯ್ತಾಯ್ತು ನನಗೆ. ಎಷ್ಟೊತ್ತಿಗೆ ಹೋಗಿ ಅಕ್ಕಿ ರೊಟ್ಟಿ ಗೊಡ್ಗಾರ ಬೆಣ್ಣೆ ತುಪ್ಪ ಹಾಕೊಂಡು ತಿಂತೀವ ಅಂತ. ಏನೇನಾ ಇದು ಕಬೀರ್ ಹೋಮ್ ಸ್ಟೇ ಅಂತ ಹೇಳ್ರಿ. ಕಬೀರ್ ಹೋಮ್ ಸ್ಟೇ ಒಳಗಡೆ ನನಗೆ ಇನ್ನೊಂದು ವಿಶೇಷ ಏನು ಸಿಕ್ತು ಅಂತಂದ್ರೆ, ಇವು ಏನು ಕಿವಿ ಗವಸುಗಳು. ಅವ್ರನ್ನ ಮಾತಾಡ್ತೀನಿ ತಡ್ರಿ. ಸೋನಮ್ ಜಿ, ಮೇಡಮ್ ಜಿ, कौन है? हाँ आइए जरा, क्या बोलते हैं इसको? इसको कान पट्टी बोलते हैं। कान पट्टी ಅಂದ್ರೆ ಕಿವಿ ಗವಸು ಅಂತ ನಾವು ಕನ್ನಡದಲ್ಲಿ ये पहन के हम लोग बहुत गर्म होते हैं कान। हाँ कान बहुत ತುಂಬಾ ಇದು ಹಾಕೊಂಡ್ರೆ ಕಿವಿ ತುಂಬಾ ಬೆಚ್ಚಗಾಗುತ್ತೆ ಅಂತ. ऐसे कान में लगाते हैं। सी और स्पीति लिख के सी हम इधर उधर जाते हैं ना तब डालते हैं इसको। ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಸ್ಪಿಟಿ ಅಂತ ಮಾಡ್ತಾರೆ. ಸ್ಪಿಟಿ ಅಂತ ಬರ್ದಿದ್ದಾರೆ, क्यों नहीं ले गए? किसका है? ಸ್ಪಿಟಿ ಅಂತ ಬರ್ದಿದ್ದಾರೆ. ಅಚಾನಕ್ ನಾನೇನ್ ಮಾಡಿದೆ ಅಂದ್ರೆ, ಒಂದು ನನ್ನ ಫ್ಯಾಮಿಲಿಗೋಸ್ಕರ ಒಂದು ಕಸ್ಟಮೈಸ್ ಮಾಡ್ಕೊಂಡೆ. ಅಂದ್ರೆ ಈ ಸ್ಪಿಟಿ ಅಂತ ಬದಲಾಗಿ ನಾನೊಂದು ಹೆಸರು ಕೊಟ್ಟೆ ಅವರಿಗೆ. ಈ ತರ ನನ್ನ ಮಗನ ಹೆಸರನ್ನ ನಾನು ಹಾಕ್ಸ್ಕೊಂಡೆ. ಹಾ, ರವೀನ್ ಅಂತ. ದಿಕ್ಕಾಯ ಹೊಸ ऐसा नहीं, ऐसा ಹಾ, ವಿತಿನ್ ಅ ನೈಟ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ ನನಗೆ. ಆಕ್ಚುಲಿ 2 ಕೇಳಿದ್ದೆ, ಒಂದನ್ನ ನನಗೆ ವಿತಿನ್ ಅ ನೈಟ್ ಅಲ್ಲಿ ಮಾಡ್ಕೊಟ್ರು, ಕಸ್ಟಮೈಸ್ ನೋಡ್ರಿ. RAVEN ನನ್ನ ಮಗನ ಹೆಸರನ್ನ ನಾನು ಹಾಕ್ಸ್ಕೊಂಡು ಮಾಡಿಸ್ಕೊಂಡೆ. ಬಹುತ್ ಬಹುತ್ ಶುಕ್ರಿಯಾ ಮೇಡಮ್ ಜಿ. मुझे 2 चाहिए, ये चाहिए और ये ब्लू वाला का ना? ये वाला? हाँ, ये भी जी चाहिए. जी 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 जी। ಇಷ್ಟು ತಗೊಂಡಿದ್ದೀನಿ, 2 ಐಟಮ್ ತಗೊಂಡು. ಕಿತ್ನಾ ಹೋಯಾ? 400 400 जी। ಎರಡಕ್ಕೂ ಸೇರಿ 400 ರುಪೀಸ್. ಹೊರಗಡೆ ಕಂಪೇರ್ ಮಾಡಿದ್ರೆ ವರ್ತ್, ತುಂಬಾ ವ್ಯಾಲ್ಯೂಯಬಲ್ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ತುಂಬಾ ಜನರಿಗೆ ಇವು ಇಷ್ಟ ಆದವು. ಹಂಗ ನಮ್ ಜೊತೆ ಬಂದವರೆಲ್ಲ ತಮ್ಗೆ ಬೇಕಾದಂತ ಸ್ಕಾರ್ಪ್ ಗಳನ್ನ ತಗೊಂಡ್ರು. ಕಾಸಾನಲ್ಲಿ ನಾವೀಗ ತಿಂಡಿ ತಿನ್ಕೊಂಡು ಐಸಲ್ಲಿ ಆಟ ಆಡ್ತಾ ಇದ್ದೀವಿ. ಏನ್ ಸಖತ್ತಾಗಿದೆ ಅಂತಂದ್ರೆ, ಬಾಬಾ ಆಸಮ್ ಆಸಮ್. ಐಸು ಸಖತ್ತಾಗಿದೆ. ಆಮೇಲೆ ಇನ್ನೊಂದು ಕೇರ್ಫುಲ್ ಆಗಿ ಏನಿರಬೇಕು ಅಂದರೆ, ನೋಡಿ ನನ್ನ ಹತ್ರ 2 ಗ್ಲೌಸ್ ಇದೆ. ಇದು ನಾರ್ಮಲ್ ಗ್ಲೌಸು, ಇದು ವಾಟರ್ ಪ್ರೂಫ್ ಗ್ಲೌಸು. ಈ ಗ್ಲೌಸಲ್ಲೇ ಐಸ್ ಹಿಡಿಬಾರ್ದು, ತೊಂದರೆ ಆಗುತ್ತೆ. ಈ ಥರ ವಾಟರ್ ಪ್ರೂಫು ಗ್ಲೌಸ್ ಇದ್ದರೆ ಮಾತ್ರ ಐಸ್ ಇಟ್ಕೋಬೇಕು. ಇದು ನಮ್ಮ ರಾಮಮೂರ್ತಿ ಅವ್ರದ್ದು ಗ್ಲೌಸು ಇಟ್ಕೊಂಡಿದ್ದೀನಿ. ಹಾಗಾಗಿದೆ. ಥ್ಯಾಂಕ್ ಯು ರಾಮಮೂರ್ತಿ ಅವರೇ. ನಾವು ಐಸಲ್ಲಿ ಈ ಥರ ಓಡಾಡೋವಾಗ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಯಾಕೆ ಅನ್ನೋದನ್ನು ಹೇಳ್ತೀನಿ ಕೇಳ್ರಿ. ನೀವು ಐಸ್ ಬೈಟ್ ಅಂತ ಒಂದು ವರ್ಡ್ ಕೇಳಿರ್ತಿರಲ್ಲ, ಗೊತ್ತಿಲ್ಲ. ಐಸ್ ಬೈಟ್ ಅಂತ ಒಂದು ವರ್ಡ್ ಐತ್ರಿ. ಏನು ಅಂದ್ರೆ, ಈ ಕಾಲಲ್ಲಿ ನೀರು ಅಥವಾ ಐಸ್ ಏನಾರು ಮೆತ್ಕೊಂಡು ನಾವು ಅದೇ ಇದರಲ್ಲಿ ಸಾಕ್ಸು ಗ್ಲೌಸನ್ನು ಹಾಕ್ಕೊಂಡು ಆ ಐಸು ಅಲ್ಲೇ ಹೆಪ್ಪುಗಟ್ಟಿದ್ರೆ, ಆ ಐಸ್ ಏನು ಹೆಪ್ಪುಗಟ್ಟಿರ್ತೈತಲ್ಲ ಆ ಭಾಗ ಸೆನ್ಸನ್ನು ಕಳ್ಕೊತೈತಿ. ಆ ಪಾರ್ಟ್ಸ್ ಅದು ಒಂದೊಂದು ಸರಿ ಬೆಳಗೂ ಆಗ್ಬೋದು, ಒಂದೊಂದು ಸರಿ ಇಡೀ ಪಾದಕ್ಕೂ ಆಗ್ಬೋದು, ಕಾಲ್ಗೂ ಆಗ್ಬೋದು. ಸೊ ಆವಾಗ ನಾವೆಷ್ಟು ಕೇರ್ಫುಲ್ ಆಗಿರಬೇಕು ಅಂತಂದ್ರೆ, ಅಂಥದ್ದನ್ನು ತಪ್ಪಿಸ್ಬೇಕು ಅಂತಂದ್ರೆ, ಈ ಐಸನ್ನು ಹಿಡಿಯುವಾಗ ಮತ್ತು ಐಸ್ ಮೇಲೆ ನಡೆಯುವಾಗ ವಾಟರ್ ಪ್ರೂಫ್ ಶೂಸ್ ಇರಬೇಕು ಮತ್ತು ವಾಟರ್ ಪ್ರೂಫ್ ಗ್ಲೌಸ್ ಇರಬೇಕು. ಯಾವುದೇ ಕಾರಣಕ್ಕೂ ನೀರು ಅಥವಾ ಐಸು ನಮ್ಮ ಪಾದ ಅಥವಾ ಚರ್ಮ ಅಂದ್ರೆ ತಾಗಬಾರ್ದು. ಹಂಗೆ ನಾವು ಕೇರ್ಫುಲ್ಲಾಗಿ ಐಸ್ನಾಗ ಓಡಾಡೋ ಮುಂದೆ ಇರ್ಬೇಕು. ಹಲೋ,
ಎಸ್, ಇವತ್ತಿಂದ ಕಾಜಾ ಇಷ್ಟ ಆತ್ ನೋಡ್ರಿಪ್ಪ. ಬೆಳಗ್ಗೆ ರೊಟ್ಟಿ, ಐಸು, ಸಣ್ಣ ರೈಸು ಎಲ್ಲನೂ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತೀವ್ರಿ. ನಮ್ಮ ಮುಂದಿನ ವಿಡಿಯೋ ಏನೈತಲ್ಲ, ಅತಿ ಹೈಯೆಸ್ಟ್ ಅಂದರೆ ಅತಿ ಕಡಿಮೆ ಟೆಂಪ್ರೇಚರ್ ಇರೋ ಪ್ಲೇಸಿಗೆ ಹೋಗ್ತೀವಿ, ಮತ್ತು ಅತಿ ಕಡಿಮೆ ಆಕ್ಸಿಜನ್ ಇರ್ತಕ್ಕಂಥ ಪ್ಲೇಸಿಗೆ ನಾವೀಗ ಹೋಗ್ತಿದ್ದೀವಿ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ. ನನ್ನೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.